ಗವರ್ನರ್ ವರ್ಸಸ್ ಸರ್ಕಾರದ ನಡುವೆ ಸಮರ ಜೋರಾಗಿ ನಡೀತಾ ಇದೆ. ಸರ್ಕಾರದ ಭಾಷಣ ಓದದೆ ಹೊರಟಿದ್ದಾರೆ ರಾಜ್ಯಪಾಲರು. ಕೇವಲ ಒಂದು ಸಾಲಿನ ಭಾಷಣ ಓದಿದ್ದಾರೆ ಗವರ್ನರ್. ಎರಡೇ ಮಾತಿನಲ್ಲಿ ಭಾಷಣ ಮುಗಿಸಿ ಹೊರಟಿದ್ದಾರೆ ಗವರ್ನರ್ ನಡೆಗೆ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಕರೆದಂತ ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರು ಸರ್ಕಾರದ ಪರವಾಗಿ ಭಾಷಣ ಮಾಡಬೇಕಾಗಿತ್ತು. ಆದರೆ ಆ ಸರ್ಕಾರದ ಪರವಾಗಿ ಭಾಷಣ ಮಾಡದೆ ಕೇವಲ ಎರಡೇ ಸಾಲಿನಲ್ಲಿ ಭಾಷಣ ಮುಗಿಸಿ ರಾಜ್ಯಪಾಲರು ಸದನದಿಂದ ಹೊರ ನಡೆದಿದ್ದಾರೆ. ಸರ್ಕಾರದ ಭಾಷಣ ಓದದೆ ಹೊರಟಿದ್ದಾರೆ ರಾಜ್ಯಪಾಲರು. ಹೀಗಾಗಿ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ಸಮರ ಶುರುವಾಗಿದೆ. ರಾಜ್ಯಪಾಲರ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನಾಯಕರು. ಗವರ್ನರ್ ನಡೆಗೆ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಯಾವುದೇ ಕಲಾಪ ಆರಂಭವಾಗುವ ಮುನ್ನ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಸರ್ಕಾರದ ಪರವಾಗಿ ಭಾಷಣ ಮಾಡೋದು ಒಂದು ಸಂಪ್ರದಾಯ. ಆದರೆ ಆ ಒಂದು ಸಂಪ್ರದಾಯವನ್ನ ರಾಜ್ಯಪಾಲರು ಪಾಲಿಸಲಿಲ್ಲ. ಕೇವಲ ಎರಡೇ ಸಾಲಿನಲ್ಲಿ ಭಾಷಣ ಮುಗಿಸಿ ಹೊರಟರು. ಯಾಕೆ ಅನ್ನುವಂಥ ಪ್ರಶ್ನೆ. ಸರ್ಕಾರದ ಎಲ್ಲ ನಾಯಕರು, ಕಾಂಗ್ರೆಸ್ನ ನಾಯಕರು, ಸಿಎಂ, ಡಿಸಿಎಂ ಎಲ್ಲರೂ ಕೂಡ ತೀವ್ರ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಗವರ್ನರ್ ನಡೆಯ ವಿರುದ್ಧ. ಇದೇ ಜಾಗದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಇದ್ದಿದ್ರೆ ಭಾಷಣ ಮಾಡದೆ ಹಾಗೆ ಹೋಗ್ತಾ ಇದ್ರ ರಾಜ್ಯಪಾಲರು ಅನ್ನುವಂಥ ಪ್ರಶ್ನೆ ಕೂಡ ಬಂತು. ಯಾಕೆ ಹೀಗೆ ನಡ್ಕೊಂಡು ರಾಜ್ಯಪಾಲರು? ಈಗ ವಿಶೇಷ ಅಧಿವೇಶನ ನಡೀತಾ ಇರೋದೇ ವಿಕಸಿತ ಭಾರತದ ರಾಮ್ಜಿ ಯೋಜನೆಯನ್ನ ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕಾಗಿ, ಅದನ್ನ ನಾವು ಜಾರಿ ಮಾಡ್ಲಿಕ್ಕೆ ಬಿಡಬಾರದು ಅನ್ನೋ ಕಾರಣಕ್ಕಾಗಿ. ವಿಧಾನಸೌಧದ ಜಂಟಿ ಅಧಿವೇಶನದಲ್ಲಿ ಭಾರಿ ಹೈಡ್ರಾಮಾ ಇವತ್ತು ನಡೆಯಿತು. ಗೆಹ್ಲೋಟ್ ಕಲಾಪದಿಂದ ಹೊರ ನಡೆಯದಂತೆ ಕಾಂಗ್ರೆಸ್ ನಾಯಕರು ಅಡ್ಡಿಪಡಿಸಿದ್ರು. ಅಧಿವೇಶನದಲ್ಲೇ ಕಾಂಗ್ರೆಸ್ ಬಿಜೆಪಿ ನಾಯಕರು ತಳ್ಳಾಡಿಕೊಂಡ್ರು. ಬಟ್ಟೆ ಹರಿದು ಹೋಗುವಂತೆ ನೂಕಾಡಿದ್ರು ನಾಯಕರು. ರಾಜ್ಯಪಾಲರನ್ನ ತಡೆಯುವ ಭರದಲ್ಲಿ ಒಬ್ರಿಗೊಬ್ರು ನೂಕಾಡ್ಕೊಂಡ್ರು. ಗೆಹ್ಲೋಟ್ ಅವರನ್ನ ಸದನದಿಂದ, ಕಲಾಪದಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಅವರು ಅಡ್ಡ ಹಾಕಿದ್ರು. ಭಾಷಣ ಮಾಡುವಂತೆ ಅಡ್ಡ ಹಾಕಿದ್ರು ಬಿ ಕೆ ಹರಿಪ್ರಸಾದ್. ಕಂಟಿನ್ಯೂ ಮಾಡಿ ನಿಮ್ಮ ಭಾಷಣವನ್ನ. ಸರ್ಕಾರ ಸಿದ್ಧಪಡಿಸಿರುವ, ಕ್ಯಾಬಿನೆಟ್ ಸಿದ್ಧಪಡಿಸಿರುವಂತ ಭಾಷಣವನ್ನ ನೀವು ಓದಲೇಬೇಕು. ಯಾಕಂದ್ರೆ ರಾಜ್ಯಪಾಲರು ಸರ್ಕಾರ ಮಾಡಿರುವಂತ ಸಾಧನೆಗಳ ಬಗ್ಗೆ ಮಾತನಾಡಬೇಕು. ನರೇಗಾ ಯೋಜನೆಯನ್ನ ನೋಡಿ ಯಾವ ರೀತಿಯಾಗಿ ಬಟ್ಟೆ ಎಲ್ಲ ಹರ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಹೈ ಡ್ರಾಮಾವೇ ಕ್ರಿಯೇಟ್ ಆಗೋಯ್ತು. ಸರ್ಕಾರದ ಪರವಾಗಿ ರಾಜ್ಯಪಾಲರು ಭಾಷಣ ಮಾಡಿ ಹೊರಟಿದ್ದಿದ್ರೆ ಏನು ಕಳ್ಕೊಂಡು ಬಿಡ್ತಾ ಇದ್ರು? ವಿಶೇಷ ಅಧಿವೇಶನ ಕರೆದಿರೋದು, ವಿಶೇಷ ಅಧಿವೇಶನವನ್ನ ಉದ್ದೇಶಿಸಿ ಯಾತಕ್ಕೋಸ್ಕರ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ ಅನ್ನೋದರ ಒಂದು ಭಾಷಣವನ್ನ ರಾಜ್ಯಪಾಲರು ಮಾಡಬೇಕಾಗಿತ್ತು. ಆದರೆ ಅವರು ಮಾಡಲಿಲ್ಲ. ಹಾಗಿದ್ರೆ ಕೇಂದ್ರ ಸರ್ಕಾರದ ಪರವಾಗಿದ್ದಾರಾ ರಾಜ್ಯಪಾಲರು, ಬಿಜೆಪಿ ಪರವಾಗಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಇಲ್ಲಿ ಉದ್ಭವಿಸುತ್ತೆ. ಯಾಕೆ ಸಂಪ್ರದಾಯವನ್ನ ಪಾಲನೆ ಮಾಡಲಿಲ್ಲ? ಅಧಿವೇಶನದ ಆರಂಭದಲ್ಲಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡೋದು ಸಂಪ್ರದಾಯ ಅಲ್ವಾ? ಅದನ್ನು ಯಾಕೆ ಬ್ರೇಕ್ ಮಾಡಿದ್ರು ರಾಜ್ಯಪಾಲರು ಅನ್ನುವಂಥ ಒಂದಷ್ಟು ಆಕ್ರೋಶದ ಮಾತುಗಳು ಇದೀಗ ಕಾಂಗ್ರೆಸ್ ನಾಯಕರಿಂದ ಕೇಳಿ ಬರ್ತಾ ಇದೆ. ನೋಡಿ, ಹೋಗಿದೆ, ರಾಜ್ಯಪಾಲರನ್ನ ಅಡ್ಡ ಹಾಕಿದ್ದಾರೆ. ಎರಡೇ ಲೈನ್ನಲ್ಲಿ ಭಾಷಣ ಮುಗಿಸಿ ಕಲಾಪದಿಂದ ಹೊರಗೆ ಹೋಗ್ತಾ ಇದ್ದಂಥ ರಾಜ್ಯಪಾಲರನ್ನ ಬಿ ಕೆ ಹರಿಪ್ರಸಾದ್ ಅವರು ತಡೆಯೋ ಪ್ರಯತ್ನ ಮಾಡಿದ್ರು. ನೀವು ಭಾಷಣ ಮಾಡಿ ಹೋಗ್ಬೇಕು, ಹಾಗೆ ಹೋಗಬಾರ್ದು ಅಂತೇಳಿ. ಆ ಸಂದರ್ಭದಲ್ಲಿ ನೂಕಾಟ, ತಳ್ಳಾಟ ಆಯಿತು. ಅದರಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಬಟ್ಟೆ ಕೂಡ ಹರಿದು ಹೋಗಿದೆ. ಅಡ್ಡ ಹಾಕಿದ್ದಾರೆ ಬಿ ಕೆ ಹರಿಪ್ರಸಾದ್ ರಾಜ್ಯಪಾಲರನ್ನ. ಆದರೂ ಕೂಡ ಅವರು ಅಲ್ಲಿಂದ ವಾಪಸ್ ಬರಲಿಲ್ಲ. ನೇರ ಕಾರ್ ಹತ್ಕೊಂಡು ಹೋಗಿದ್ದಾರೆ ರಾಜ್ಯಪಾಲರು. ಕಾರಿನವರೆಗೂ ಕೂಡ ಸಿಎಂ ಹೋಗಿದ್ದಾರೆ. ಸಿಎಂ ಹೋಗಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಪಟ್ಟರು ಕೂಡ ರಾಜ್ಯಪಾಲರು ಯಾವುದಕ್ಕೂ ಕ್ಯಾರೆ ಅನ್ನದೇ ಅಲ್ಲಿಂದ ಕಾರ್ ಹತ್ಕೊಂಡು ವಾಪಸ್ ಹೋಗಿದ್ದಾರೆ. ಬಟ್ಟೆ ಹರಿದು ಹೋಗುವಂತೆ ನೂಕಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಹಾಗೆ ಬಿಜೆಪಿ ನಾಯಕರು. ರಾಜ್ಯಪಾಲರನ್ನ ಅಡ್ಡ ಹಾಕಿದಂಥ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಬಟ್ಟೆ ಹರಿದೋಗಿದೆ. ಭಾಷಣ ಮಾಡುವಂತೆ ಅಡ್ಡ ಹಾಕಿದ್ದಾರೆ. ಕಲಾಪದ ವೇಳೆ ಇಂಥ ಗೂಂಡಾ ವರ್ತನೆ ಬೇಕಿತ್ತಾ? ಕಾಂಗ್ರೆಸ್ ನಾಯಕರ ವರ್ತನೆಗೆ ಬಿಜೆಪಿ ನಾಯಕರು ಕೂಡ ಕೆಂಡ ಕಾರಿದ್ದಾರೆ. Well, I have with Mr. B.K. Hariprasad, who
ಇನ್ನು ವಿಧಾನಸೌಧದ ಜಂಟಿ ಅಧಿವೇಶನದಲ್ಲಿ ಭಾರೀ ಹೈ ಡ್ರಾಮಾ ಇವತ್ತು ನಡೆದಿದೆ. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೀವು ನಡ್ಕೊಂಡಿದ್ದು ಸರಿಯಲ್ಲ ರಾಜ್ಯಪಾಲರೇ. ವಿಧಾನಸೌಧದ ಜಂಟಿ ಅಧಿವೇಶನದಲ್ಲಿ ಇವತ್ತು ಭಾರೀ ಹೈ ಡ್ರಾಮಾವೇ ನಡೆದು ಹೋಯಿತು. ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಭಾರೀ ವಿರೋಧ ವ್ಯಕ್ತಪಡಿಸಿದ್ರು. ಸರ್ಕಾರ ಕೊಟ್ಟಿರೋ ಭಾಷಣ ಮಾತ್ರ ಮಾಡಬೇಕು, ರಾಜ್ಯಪಾಲರು ಸಿದ್ಧಪಡಿಸಿದ ಭಾಷಣವನ್ನ ಓದೋ ಹಾಗಿಲ್ಲ. ಕ್ಯಾಬಿನೆಟ್ ಸಿದ್ಧಪಡಿಸಿದ ಭಾಷಣವನ್ನ ಮಾತ್ರ ಓದಬೇಕು, ಅದೇ ಸಂಪ್ರದಾಯ. ಆದರೆ ಆ ಸಂಪ್ರದಾಯವನ್ನ ನೀವು ಮುರಿದಿದ್ದೀರಿ, ನಿಮ್ಮ ನಡೆ ಸರಿಯಿಲ್ಲ. ರಾಜ್ಯಪಾಲರ ನಡೆಗೆ ಸಿಎಂ ವಿರೋಧ ವ್ಯಕ್ತಪಡಿಸಿದರು. He spoke. The speech prepared by himself. That against the constitution, provisions of the Constitution, Indian Constitution. It clearly violates Article 176 and 163 of the Indian Constitution. Therefore, it is not going to be the speech of the governor. He has not discharged his duties as per the Indian Constitution. He has not discharged his responsibilities as prescribed by the Indian Constitution. Therefore, we are going to protest against the attitude of the speaker. Governor. Sorry. Governor. We are examining to approach the Supreme. That against the Constitution, provisions of the Constitution, Indian Constitution. It clearly violates Article 176 and 163 of the Indian Constitution. Therefore, it is not going to be the speech of the governor. He has not discharged his duties as per the Indian Constitution. He has not discharged his responsibilities as prescribed by the Indian Constitution.